ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 7th ಚಾಪ್ಟರ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅದರ ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಇಲ್ಲಿ ಡಿಟೇಲ್ ಆಗಿ ಪ್ರತಿಯೊಂದು ಕ್ವೆಶನ್ ಅನ್ನ ಯಾವ ರೀತಿಯಾಗಿ ನೀವು ಸಾಲ್ವ್ ಮಾಡಬಹುದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಈಗ ಎಕ್ಸರ್ಸೈಸ್ 7.1 ನ 6th ಕ್ವೆಶನ್. Name the type of quadrilateral. Name the type of quadrilateral formed, if any. Name the type of quadrilateral formed, if any, by the following points. By the following points. By the following points. And give reasons for your answers. And give reasons and give reasons for your answer. Give reason for your answer. ಇದರಲ್ಲಿ 3 ಸಬ್ ಕ್ವೆಶನ್ಸ್ ಇದ್ರೆ ಅದರಲ್ಲಿ ಫಸ್ಟ್ ಕ್ವೆಶನ್ -1, -2, -1, 0, -1, 2 and -3, 0. ಸೊ ಇಲ್ಲಿ ನಮಗೆ 3 ಸಬ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಅಸ್ 4 ಪಾಯಿಂಟ್ಸ್. ಇಲ್ಲಿ 4 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಆ 4 ಪಾಯಿಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್ ಅನ್ನ ಫಾರ್ಮ್ ಮಾಡಬಹುದಾ ಅಂತ ಹೇಳಿ ನಾವು ಹೇಳ್ಬೇಕು. ಹೌದಾದ್ರೆ ಹೌದು, ಇಲ್ಲ ಆದ್ರೆ ಇಲ್ಲ. ವಿ ಹ್ಯಾವ್ ಟು ಸೇ ಯಸ್ ಆರ್ ನೋ. ಹಾಗೆ ನಮ್ಮ ಆನ್ಸರ್ ಅನ್ನ ನಾವು ಜಸ್ಟಿಫೈ ಮಾಡ್ಕೊಳ್ಬೇಕು. ಎಸ್ ಆದ್ರೆ ಹೇಗೆ, ನೋ ಆದ್ರೆ ಯಾಕೆ ಅಂತ ಹೇಳಿ ನಾವು ನಮ್ಮ ಆನ್ಸರ್ ಅನ್ನ ಇಲ್ಲಿ ಜಸ್ಟಿಫೈ ಮಾಡ್ಕೊಳ್ಬೇಕಾಗಿದೆ. ಸೊ ಈಗ ನಾನಿಲ್ಲಿ ಕ್ವೆಶನ್ ನಂಬರ್ 6 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸರ್ಸೈಸ್ 7.1 ನ ಕ್ವೆಶನ್ ನಂಬರ್ 1 ಇಂದ 5 ತನಕದ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೇನೆ. ಹಾಗೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಹೇಳುವ ಪಾಠದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕು, ಆ ಪಾಯಿಂಟ್ಸ್ ನ ಸಹಾಯದಿಂದ ನೀವು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬಹುದು ಅಂತಹ ಪಾಯಿಂಟ್ಸ್ ಅನ್ನು ಕೂಡ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಬರೀ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಮಾತ್ರ ತಿಳಿಸಿರುವಂತದ್ದು. ಐ ಹ್ಯಾವ್ ಗಿವನ್ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಆ ವಿಡಿಯೋವನ್ನು ಕೂಡ ಒಟ್ಟಿಗೆ ಒಂದು ಪ್ಲೇ ಲಿಸ್ಟ್ ನಲ್ಲಿ ನಿಮ್ಗೆ ಅವೈಲೇಬಲ್ ಆಗುವ ರೀತಿಯಲ್ಲಿ ಮಾಡಿದ್ದೇನೆ. ಆ ಪ್ಲೇ ಲಿಸ್ಟ್ ಅನ್ನ ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಕೋಆರ್ಡಿನೇಟ್ ಜಿಯೋಮೆಟ್ರಿ ಚಾಪ್ಟರ್ ಗೆ ಸಂಬಂಧಿಸಿದಂತಹ ಎಲ್ಲಾ ವಿಡಿಯೋಗಳು ಈಗ ಆಲ್ರೆಡಿ ಅಪ್ಲೋಡ್ ಆಗಿರುವಂತದ್ದು, ಹಾಗೆ ಇನ್ನೇನು ಅಪ್ಲೋಡ್ ಆಗ್ತದೋ ಆ ಎಲ್ಲ ವಿಡಿಯೋ ಹ್ಯಾಸ್ ಬಿನ್ ಮೇಡ್ ಇನ್ ಟು ಅ ಸಿಂಗಲ್ ಪ್ಲೇ ಲಿಸ್ಟ್. ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚೆಕ್ ಮಾಡಿ ಎಲ್ಲ ವಿಡಿಯೋವನ್ನ ಕೂಡ ನೋಡಿ. ಈಗ ಈ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗುವ. ನಾವು ಈ ಪಾಯಿಂಟ್ಸ್ ಅನ್ನ ABCD ಅಂತ ಹೇಳಿ ತಗೊಳ್ವಾ. ಲೆಟ್ A -1, -2, B 1, 0, C -1, 2 and D -3, 0. ABCD ಪಾಯಿಂಟ್ಸ್ ಅನ್ನ ಬರ್ಕೊಂಡ್ವಿ. ಈಗ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಆಗ್ತಾ ಇದೆಯಾ ಅಂತ ಹೇಳಲಿಕ್ಕೆ what we have to do is we have to check for the sides as well as the diagonals. ಈಗ ABCD ಒಂದು ಕ್ವಾಡ್ರಿಲ್ಯಾಟರಲ್ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ 4 ಸೈಡ್ಸ್ ಇರಬೇಕು ಅಲ್ವಾ? A, B, C, D ಹಾಗೆ ಡಯಾಗನಲ್ AB ಮತ್ತೆ ಡಯಾಗನಲ್ AC. ಕ್ವಾಡ್ರಿಲ್ಯಾಟರಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ 4-sided ಫಿಗರ್. 4 ಸೈಡ್ ಇರುವಂತಹ ಫಿಗರ್ ಅನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಿ ಕರೆಯುವಂತದ್ದು. ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ಗೆ ಬಂದ್ರೆ ಯು ಹ್ಯಾವ್ ಸ್ಕ್ವೇರ್, ರೆಕ್ಟಾಂಗಲ್, ದೆನ್ ಪ್ಯಾರಲೋಗ್ರಾಮ್, ಟ್ರೆಪೀಸಿಯಂ, ಈ ರೀತಿಯಾಗಿ ಬೇರೆ ಬೇರೆ ಟೈಪ್ ಗಳು ಬರ್ತಾ ಹೋಗ್ತವೆ. ಯು ನೋ ರೈಟ್, ಆಲ್ರೆಡಿ ನೀವು ಈ ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್. ಎಲ್ಲಿ ಡಿಫರೆನ್ಸ್ ಬರ್ತದೆ ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ಅಂತ ಹೇಳಿದಾಗ ಬೇಸ್ಡ್ ಆನ್ ದೇರ್ ಸೈಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಆಗಿದ್ರೆ ಆಲ್ 4 sides are equal
ಹಾಗೆ ಡಯಾಗನಲ್ಸ್ ಆರ್ ಈಕ್ವಲ್. ರೆಕ್ಟಾಂಗಲ್ ಅಂತ ಹೇಳಿದ್ರೆ ಅ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ, ಲೆಂತ್ ಈಕ್ವಲ್, ಬ್ರೆಡ್ತ್ ಈಕ್ವಲ್ ಇರ್ತದೆ, ಹಾಗೆ ಡಯಾಗನಲ್ಸ್ ಈಕ್ವಲ್ ಇರ್ತವೆ. ಇನ್ನು ಪ್ಯಾರಲೋಗ್ರಾಮ್ಸ್ ಗೆ ಬಂದ್ರೆ ದ 4 sides ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ, ಹಾಗೆ ಡಯಾಗನಲ್ಸ್ ಆರ್ ನಾಟ್ ಈಕ್ವಲ್ ಇರ್ತದೆ. ಸೊ ಇದನ್ನ ನೀವು ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆ, ಲೆಟ್ ಅಸ್ ಡೂ ದಟ್. ಈಗ ಇಲ್ಲಿ ನಾವೇನ್ ಮಾಡುವ, ಲೆಟ್ ಅಸ್ ಫೈಂಡ್ ದ ಡಿಸ್ಟೆನ್ಸ್ ಎ ಬಿ, ಬಿ ಸಿ, ಸಿ ಡಿ ಹಾಗೆ ಎ ಸಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಆಗುದಿದ್ರೆ ಅದರ 4 ಸೈಡ್ಸ್ ಅನ್ನ ನಾವು ಫೈಂಡ್ ಮಾಡಿದ್ವಿ. ಹಾಗೆ ಎ ಸಿ ಅಲ್ಲ, ಸಾರಿ, ದ ಶುಡ್ ಬಿ ಎ ಡಿ ಅಥವಾ ಡಿ ಎ. ಈಗ ಡಯಾಗನಲ್ಸ್ ಎ ಸಿ ಹಾಗೆ ಬಿ ಡಿ ಇದನ್ನ ಫೈಂಡ್ ಮಾಡ್ಕೊಂಡು ನಾವು ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡುವ. ಲೆಟ್ ಅಸ್ ಪ್ರೊಸೀಡ್. ಎ ಬಿ ಅನ್ನ ಫೈಂಡ್ ಮಾಡ್ಲಿಕ್ಕೆ ಹಿಯರ್ ವಿ ಆರ್ ಯೂಸಿಂಗ್ ದಿ ಡಿಸ್ಟೆನ್ಸ್ ಫಾರ್ಮುಲಾ ಅಲ್ವಾ. ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೇನು, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಈಗ ಎ ಬಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇಲ್ಲಿ ಅಂಡರ್ ದಿ ರೂಟ್ ಎ ಮತ್ತೆ ಬಿ ಅಲ್ಲಿ x1 x2 ಓಕೆ, x1 y1 x2 y2 ಎ ಪಾಯಿಂಟ್ಸ್ ಅನ್ನ x1 y1 ಹಾಗೆ ಬಿ x2 y2 ಅಂತ ಹೇಳಿ ತಕೊಂಡ್ರೆ x2 is 1 ಮೈನಸ್ x1 is ಮೈನಸ್ 1 ಇದರ ಸ್ಕ್ವೇರ್ ಪ್ಲಸ್ y2 is 0 ಮೈನಸ್ y1 is ಮೈನಸ್ 2 ಇದರ ಸ್ಕ್ವೇರ್. ಈಗ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಆಫ್ ಮೈನಸ್ 1 ಅಂದ್ರೆ ಪ್ಲಸ್ 1, ಸೊ ಇಲ್ಲಿ 1 ಪ್ಲಸ್ 1 ಅಂದ್ರೆ 2 ಆಯ್ತು. 2 ಸ್ಕ್ವೇರ್ ಪ್ಲಸ್ 0 ಮೈನಸ್ ಆಫ್ ಮೈನಸ್ 2 ಅಂದ್ರೆ ಪ್ಲಸ್ 2 ಪ್ಲಸ್ 2 ಸ್ಕ್ವೇರ್. ಓಕೆ, 2 ಸ್ಕ್ವೇರ್ ಇಸ್ 4, 2 ಸ್ಕ್ವೇರ್ ಇಸ್ 4, ಸೊ ಇಲ್ಲಿ 4 ಪ್ಲಸ್ 4 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 8. ರೂಟ್ 8 ಅಂದ್ರೆ ಇದನ್ನ ಸ್ಕ್ವೇರ್ ರೂಟ್ ಆಫ್ 4 ಇಂಟು 2 ಅಂತ ಹೇಳಿ ಬರ್ಕೊಳ್ಬಹುದು. ನಮ್ಗೆ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಅದು 2, ಬಿಕಾಸ್ 2 ಸ್ಕ್ವೇರ್ ಅಂದ್ರೆ 4, ಹಾಗಾಗಿ ಇಲ್ಲಿ 2 ರೂಟ್ 2 ಯೂನಿಟ್ಸ್. ನೆಕ್ಸ್ಟ್ ನಾವು ಬಿ ಸಿ ಲೆಂತ್ ಅನ್ನ ಫೈಂಡ್ ಮಾಡಬೇಕು. ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಈಗ ಪಾಯಿಂಟ್ಸ್ ಆರ್ ಬಿ ಅಂಡ್ ಸಿ. ಬಿ x1 y1, ಸಿ x2 y2. ಸೊ ಇಲ್ಲಿ x2 ಅಂದ್ರೆ ಮೈನಸ್ 1 ಮೈನಸ್ x1 is this 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 2, y1 is 0, so 2 minus 0 ಹೋಲ್ ಸ್ಕ್ವೇರ್ ಅಂಡರ್ ದಿ ರೂಟ್ 1 ಮೈನಸ್ 1 ಅಂದ್ರೆ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 minus 0, so 2 ಸ್ಕ್ವೇರ್. So 2 square ಅಂದ್ರೆ 4, 2 square is 4, 4 plus 4 is 8, square root of 8, 8 ಅನ್ನ 4 into 2 ಅಂತ ಹೇಳಿ ಬರ್ಕೊಂಡ್ರೆ square root of 4 is 2, so ಇಲ್ಲಿ ಆನ್ಸರ್ 2 root 2 units. So next AB ಆಯ್ತು, BC ಆಯ್ತು, CD is equal to square root C of x1 y1, D of x2 y2. x2 ಅಂದ್ರೆ ಮೈನಸ್ 3 ಮೈನಸ್ x1 ಅಂದ್ರೆ ಮೈನಸ್ 1 x ಸ್ಕ್ವೇರ್. ಓಕೆ, ಪ್ಲಸ್ y2 ಅಂದ್ರೆ 0, y1 ಅಂದ್ರೆ 2, ಸೊ 0 ಮೈನಸ್ 2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ಮೈನಸ್ 3 ಇದೆ, ಮೈನಸ್ ಆಫ್ ಮೈನಸ್ 1 ಅಂದ್ರೆ ಪ್ಲಸ್ 1, ಮೈನಸ್ 3 ಪ್ಲಸ್ 1 is ಮೈನಸ್ 2, ಸೊ ಇಲ್ಲಿ ಮೈನಸ್ 2 ಸ್ಕ್ವೇರ್ ಪ್ಲಸ್ 0 ಮೈನಸ್ 2 ಅಂದ್ರೆ ಮೈನಸ್ 2, ಸೊ ಮೈನಸ್ 2 ಸ್ಕ್ವೇರ್. ಮೈನಸ್ 2 ಸ್ಕ್ವೇರ್ ಇಸ್ ಮೈನಸ್ 2 ಇಂಟು ಮೈನಸ್ 2 ಅಂದ್ರೆ 4, ಸೊ 4 ಪ್ಲಸ್ 4, ಸೊ ರೂಟ್ 8, ಸ್ಕ್ವೇರ್ ರೂಟ್ ಆಫ್ 8 ಅಂದ್ರೆ 2 ರೂಟ್ 2 ಯೂನಿಟ್ಸ್. ಈಗ ಎ ಡಿ ಅಥವಾ ಡಿ ಎ ಫೋರ್ತ್ ಸೈಡ್
square root of a and d. a x1 y1 d x2 y2. x2 ಅಂದ್ರೆ -3 minus x1 ಅಂದ್ರೆ -1. ಇದರ square, okay, you have to square this, plus y2 is 0 minus y1 ಅಂದ್ರೆ -2, it's a square, okay, is equal to ಇಲ್ಲಿ -3 minus of -1 ಅಂದ್ರೆ +1, -3 plus 1 that is -2, ಅದರ square plus 0 minus of -2 ಅಂದ್ರೆ +2, 0 plus 2 is +2, it's a square, under the root -2 square is 4, plus 2 square is 4, 4 plus 4 is √8, 2 √2 units. ಈಗ ಡಯಾಗನಲ್ಸ್ ಅನ್ನು ಫೈಂಡ್ ಮಾಡಬೇಕು. AC and BD. ಡಯಾಗನಲ್ AC. A x1 y1, C x2 y2. So x2 ಅಂದ್ರೆ -1 minus x1 is -1 square plus y2 minus y1. 2 minus of -2 square. Under the root -1 minus of -1 is +1. -1 plus 1 cancels. It is 0 plus 2 minus of -2 andre 2 plus 2. Okay. 2 plus 2 is 4 square. Is equal to root of 0 plus 14. 4 square andre 16. Okay. Root 16 is equal to 4 units. Hage we have another diagonal BD. Square root of point B x1 y1 d x2 y2. x2 minus x1 andre -3 minus 1 whole square plus y2 is 0 minus y1 that is 0 whole square. So this is equal to square root of -3 minus 1 is -4 whole square plus 0. -4 into -4, 16 plus 0 is equal to square root of 16, that is equal to 4 units. ಈಗ 4 sides ಹಾಗೆ diagonals ಅನ್ನ ಚೆಕ್ ಮಾಡಿ. Just check and compare the values of the 4 sides and diagonals. I will write it here. ಈಗ 4 sides ಹಾಗೆ diagonals ಅನ್ನ ಚೆಕ್ ಮಾಡಿದ್ರೆ you will see that AB is equal to BC, that is equal to CD, which is equal to AD. ಹಾಗೆ 4 sides equal, ಅದರ ಜೊತೆಗೆ you will see that the diagonals AC is equal to BD, BD or DB. AC is equal to BD. ಇಲ್ಲಿ all 4 sides are equal and diagonals are equal. So now we have to name the type of quadrilateral. Okay. So reason is this: all 4 sides are equal and the 2 diagonals are equal. 4 sides equal ಹಾಗೆ diagonals ಕೂಡ equal ಆಗಿದೆ. So therefore the quadrilateral form is a square. The quadrilateral formed is a square. Square ಅಲ್ಲಿ ಫಾರ್ಮ್ ಆಗಿರುವಂತದ್ದು. Quadrilateral can be formed. ಯಾವ quadrilateral? Which type? That is a square. ಯಾಕೆ it is a square? Because all 4 sides are equal and the 2 diagonals are equal. ಈಗ second set of points ಅನ್ನು consider ಮಾಡಿಕೊಂಡು let us find whether we can form a quadrilateral. So ಮಾಡ್ಲಿಕ್ಕೆ try ಮಾಡಿ. The same method you have to follow. Let us do it now. Second sub question. Points are -3, 5, 3, 1, 0,
3 minus 1 minus 4. ಈಗ ಈ ಸೆಟ್ ಆಫ್ ಪಾಯಿಂಟ್ಸ್ ನಲ್ಲಿ ಯಾವ ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್ ಅನ್ನ ಫಾರ್ಮ್ ಮಾಡಬಹುದು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕಾಗಿರುವಂತದ್ದು. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್ಸ್ ಆಸ್ ಎ ಬಿ ಸಿ ಅಂಡ್ ಡಿ. ಎ ಬಿ ಸಿ ಡಿ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿದೆ. ಈಗ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಲೆಟ್ ಅಸ್ ಫೈಂಡ್ the 4 sides and 2 diagonals. So distance formula is very important. Idanna neevu ನೆನಪಿಟ್ಕೊಳ್ಳೇಬೇಕು. D is equal to square root of x2 minus x1 whole square plus y2 minus y1 whole square. ಈಗ ಈ ಪಾಯಿಂಟ್ ಫಾರ್ಮುಲಾವನ್ನ let us use. Okay, ಈಗಾಗಲೇ ಪ್ರೀವಿಯಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಿರಿ. ಸೊ ಸಾಲ್ವ್ ಮಾಡ್ತಾ ಹೋಗಿ. AB is equal to square root of A x1 y1 B x2 y2 x2 is 3 minus x1 minus 3 square of this plus y2 is 1 minus y1 andre 5 whole square. So equal to minus of minus 3 andre plus 3. So 3 plus 3. Okay, 3 plus 3 is 6. 6 square plus 1 minus 5 andre minus 4 whole square. So this is equal to 6 square 36 plus 4 square minus 4 into minus 4 16. Okay, 6. So answer anna illi bariva. This is equal to square root of 6 plus 6 12 52. Okay, square root of 52 units. Iga AB side aitu, BC. Let us find BC. That is equal to square root of B x1 y1 C x2 y2 x2 andre 0 minus x1 is 3 0 minus 3 whole square plus y2 minus y1 3 minus 1 whole square. This is equal to 0 minus 3 andre minus 3 whole square plus 3 minus 1 andre 2, it is 2 square. That is equal to square root of 3 square 9 plus 2 square 4. So you have 9 plus 4 square root of 13 unit, root 13 units. Ega BC aitu CD is equal to square root of C x1 y1 D x2 y2 x2 andre minus 1 minus x1 is 0 whole square plus y2 is minus 4 minus y1 andre 3 whole square. This is equal to minus 1 minus 0. So minus 1 whole square plus minus 4 minus 3 minus 7 whole square. Square root of minus 1 square is 1 plus minus 7 square 49. So square root of 1 plus 49 andre square root of 50 units. Next AB, BC, CD aitu. Next we have is A and D. A x1 y1 D x2 y2 square root of x2 is minus 1 minus x1 is minus 3 whole square plus y2 is minus 4 y1 is 5. So minus 4 minus 5 whole square. Square root of minus 3 andre plus 3. So minus 1 plus 3 is plus 2 square plus minus 4 minus 5 andre minus 9 whole square. Square root of 2 square is 4 plus 9 square 81
81 plus 4, so root 85 units. Next, ABCD sides aitu AB, BC, CD, AD. Now we have to find the diagonals AC and BD. Okay, AC. Point A, x1, y1, C, x2, y2. So x2 andre 0 minus y1 minus of minus 3 whole square plus y2 is 3 minus y1 is 5. 3 minus 5 whole square, that is equal to square root of 0 minus of minus 3 is plus 3 square plus 3 minus 5 minus 2 square. Square root of 3 square andre 9 plus 4, that is equal to root 13 units. Now we have to find another diagonal, innondu diagonal BD. Let us find BD. Square root of B x1 y1 D x2 y2. So x2 is minus 1 minus x1 andre 3 whole square plus y2 andre minus 4 minus y1 minus 1 whole square. Square root of minus 1 minus 3 andre minus 4 square plus minus 4 minus 1 andre minus 5 whole square. That is equal to square root of minus 4 square minus 4 into minus 4, 16 plus 5 into 5, 5 square, 25. So this is equal to square root of 5 plus 1, so 25 plus 16, okay. So 6 plus 5, 11. Okay, this is square root of 41 units. So ಈಗ ಇಲ್ಲಿ ಚೆಕ್ ಮಾಡಿದ್ರೆ you don't see that any sides are equal. ಯಾವುದೇ sides equal ಆಗಿಲ್ಲ, diagonals ಕೂಡ equal ಆಗಿಲ್ಲ ಅಂತ ಹೇಳಿ ಇಲ್ಲಿ we can clearly see. ಹಾಗೆ if you see that's square root of 52, what we get, ಅದನ್ನ we can write 4 into 13. So this can be written as 4 into 13 alva. Root 4 andre it is 2 root 13 units. So ಇದನ್ನ ನಾವು ಬರ್ಕೊಳ್ಬಹುದು. I hope it is clear. ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಇದನ್ನ ಒಂದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಬಹುದು. 4 into 13 ಅಂತ ಹೇಳಿ ಬರಿಬಹುದು. Square root of 4 ಅಂದ್ರೆ 2. So square root of 4 ಅನ್ನ 2 ಅಂತ ಬರೆದ್ರೆ square root ಒಳಗಡೆ ಇರುವಂತದ್ದು 13. So we get 2 root 13 units. ಈಗ if you check ಇಲ್ಲಿ ನೀವು ಇದನ್ನ ಚೆಕ್ ಮಾಡಿದ್ರೆ ನೀವೇನು ನೋಡ್ತೀರಿ is that AB ಅನ್ನ ನೀವು ಇಲ್ಲಿ BC ಮತ್ತೆ AC ಅನ್ನ ಆಡ್ ಮಾಡಿದ್ರೆ you will get AB is equal to BC plus AC alva. So you can note that AB is equal to BC plus AC. It means that the points ABC are collinear. Here points A, B and C are collinear. Points A, B, C are collinear. Andre ABC ಹೇಳುವಂತಹ points, they lie on the same straight line or they lie on the same line. ABC points collinear ಅಂತ ಹೇಳಿದ್ರೆ A, point B ಹಾಗೆ point C ಒಂದೇ ಲೈನಿನ ಮೇಲೆ ಇರುವಂತದ್ದು ಅಂತ ಹೇಳುವಂತದನ್ನ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. AB, sorry, this should be C. Okay, ಇಲ್ಲಿ AB ಡಿಸ್ಟೆನ್ಸ್ ಅನ್ನ ನಾವು AC ಹಾಗೆ BC ಅನ್ನ ಆಡ್ ಮಾಡೋದ್ರಿಂದ ನಮ್ಗೆ ಸಿಗ್ತದೆ. ಇದರ ಅರ್ಥ A, B ಮತ್ತೆ C ಒಂದೇ ಪಾಯಿಂಟ್ ಅಲ್ಲಿ ಲೈ ಆಗಿರುವಂತದ್ದು. ಸೊ ಇಲ್ಲಿ 3 ಪಾಯಿಂಟ್ಸ್ ಒಂದೇ ಲೈನ್ ಅಲ್ಲಿ ಬರ್ತಾ ಇದೆ. ಇನ್ನೊಂದು ಪಾಯಿಂಟ್ ಅನ್ನ ನೀವು ಎಲ್ಲಿ
ಗುರುತಿಸಿಕೊಂಡ್ರು, if you find that point anywhere else, you cannot form a quadrilateral. ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ therefore quadrilateral cannot be formed. Reason is that the 3 points lie on the same line. 3 ಪಾಯಿಂಟ್ ಒಂದೇ ಲೈನ್ ಅಲ್ಲಿ ಇದ್ದುಕೊಂಡು 4th ಪಾಯಿಂಟ್ ಇನ್ನೊಂದು ಕಡೆ ಇದ್ದಾಗ we cannot form a quadrilateral. This is the reason. So here you cannot form any quadrilateral. ಇದೇ ರೀತಿಯಾಗಿ ಇನ್ನೊಂದು ಕ್ವೆಶನ್ ಅನ್ನ ನಾವು ಚೆಕ್ ಮಾಡ್ಕೊಳ್ಳುವ. ಯಾವ ರೀತಿಯ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಫಾರ್ಮ್ ಆಗ್ತಿದೆ ಅದನ್ನ ನಾವು ಐಡೆಂಟಿಫೈ ಮಾಡಿ ರೀಸನ್ ಅನ್ನ ಕೊಡುವ. 4, 5, 7, 6, 4, 3, 1, ಈಗ ಇಲ್ಲಿ ಕೊಟ್ಟಿರುವಂತಹ 4 ಪಾಯಿಂಟ್ಸ್ ಅನ್ನ ನಾವು ABCD ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳುವ. A 4, 5, B 7, 6, C 4, 3 ಹಾಗೆ D 1, ಈಗಾಗಲೇ ಹಿಂದಿನ ಪ್ರಾಬ್ಲಮ್ಸ್ ಗೆ ಮಾಡಿದ ಹಾಗೆ let us use the distance formula and let us find all the 4 sides as well as the diagonals. ಈಗ AB ಇಲ್ಲೂ ಅಷ್ಟೇ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಳ್ಳುವ. ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. This is equal to square root of a x1 y1 b x2 y2. ಇಲ್ಲಿ x2 ಅಂದ್ರೆ 6 minus x1 ಅಂದ್ರೆ 4 whole square plus y2 ಅಂದ್ರೆ 6 minus y1 ಅಂದ್ರೆ 5 whole square. This is equal to square root of 6 minus 4 ಅಂದ್ರೆ 2 square plus 6 minus 5 ಅಂದ್ರೆ 1 square. Square root of 2 square is 4 plus 1 square is 1. So root 5 units. ಈಗ BC B x1 y1 C x2 y2 square root of x2 minus x1 4 minus 7 whole square plus y2 minus y1 3 minus 6 whole square is equal to square root of 4 minus 7 andre minus 3 whole square plus 3 minus 6 minus 3 whole square. This is equal to minus 3 square is 9. So 9 plus 9 root 18. Okay, root 18 andre you can write this as 9 into 2. Square root of 9 andre 3. So 3 root 2 units. AB aitu BC aitu CD is equal to square root of C x1 y1 D x2 y2 x1 minus x2 minus x1 whole square andre 1 minus 4 whole square plus y2 minus y1 whole square 2 minus 3 whole square. So this is equal to square root of 1 minus 4 andre minus 3 whole square plus 2 minus 3 is minus 1 whole square. This is equal to square root of minus 3 square andre minus 3 into minus 3 andre plus 9 plus minus 1 into minus 1 is plus 1. So root 10 units. AD is equal to square root of A and D, A x1 y1, D x2 y2, x2 minus x1, 1 minus 4 whole square plus y2 minus y1, 2 minus 5 whole square. This is equal to square root of 1 minus 4 is minus 3 whole square plus 2 minus 5 minus 3 whole square. This is equal to
square root of 3 minus 3 into minus 3 ಅಂದ್ರೆ plus 9 plus minus 3 into minus 3 plus 9 9 plus 9 square root of 18 square root of 18 ಅಂದ್ರೆ 3 root 2 units. ಸೊ ಇಲ್ಲಿ ಆಗ್ಲೇ ಬರ್ದ ಹಾಗೆ ಸ್ಕ್ವೇರ್ ರೂಟ್ ಆಫ್ 18 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 9 into 2 ಸ್ಕ್ವೇರ್ ರೂಟ್ ಆಫ್ 9 ಅಂತ ಹೇಳಿದ್ರೆ ಅದು 3. ಓಕೆ, AD. ನೆಕ್ಸ್ಟ್ AC AX1 Y1 CX2 Y2 square root of x2 minus x1 4 minus 4 whole square plus y2 minus y1 3 minus 5 whole square. So this is equal to plus 4 minus 4 that is 0 plus 3 minus 5 minus 2 whole square. Square root of 0 plus minus 2 square is plus 4. Square root of 4 andre 2 units. BD is equal to square root of B x1 y1 D x2 y2. Okay, ಈಗ BD x2 minus x1 ಅಂದ್ರೆ 1 minus 7 whole square plus y2 minus y1 whole square 2 minus 4 whole square. This is equal to square root of 1 minus 7 ಅಂತ ಹೇಳಿದ್ರೆ minus 6 whole square plus 2 minus 4 whole square ಅಂದ್ರೆ minus 2 whole square. ಇಲ್ಲಿ minus 6 square ಅಂದ್ರೆ minus 6 into 6 36 plus minus 2 square is plus 4. So this is equal to root 40 units. ಸೊ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಸಿ ಎ ಬಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡುವಾಗ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ x2 is 7 ಅಲ್ವಾ, 7 ಬದಲು 6 ತಗೊಂಡಿದ್ದೇನೆ. ಯು ಸಿ ದಿಸ್ ಇಸ್ 7. ಓಕೆ, x2 a x1 y1 b x2 y2 x2 is 7 minus x1 is 4 ಹಾಗೆ y2 is 6 minus y1 is 5. ಇಲ್ಲಿ 7 minus 4 ಅಂತ ಹೇಳಿದ್ರೆ we should be getting it as 3. So this is 3 square. 3 square andre 9. The root 9 plus 1 andre square root of 10 units this should. Okay, so ಇಲ್ಲಿ root 10 units ಹಾಗೆ ಇಲ್ಲಿ 3 root 2 units ಮತ್ತೆ root 10 3 root 2. ಸೊ ನಾ ಈಗ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು ಇಲ್ಲಿ ಅಂತ ಹೇಳಿದ್ರೆ ಎ ಬಿ ಮತ್ತೆ CD are equal. AB is equal to CD. ಹಾಗೆ ಇನ್ನೆರಡು ಸೈಡ್ಸ್ ಏನಿದೆಯೋ BC ಮತ್ತೆ AD, BC and AD. BC is equal to AD. ಇದರ ಜೊತೆಗೆ you observe the diagonals. Diagonals ಅನ್ನ observe ಮಾಡಿ. Our diagonals are AC and BD. AC and BD. ಓಕೆ, ಇಲ್ಲಿ ನೋಡಿ BD ಡಿಸ್ಟೆನ್ಸ್ ಅಲ್ಲಿ BD x1 y1 B x1 y1 D x2 y2 1 minus 7 ಹಾಗೆ 2 minus 6. So here it should be 2 minus 6 whole square. 2 minus 6 ಅಂದ್ರೆ minus 4 whole square. Minus 4 whole square is minus 4 into minus 4. So 16. Square root of 36 plus 16. Root 52 units. Okay. ಇಲ್ಲಿ diagonals ನೋಡಿದ್ರೆ we have AC and BD. They are not equal. AC is not equal to BD. ಸೊ ಏನ್ ಅಬ್ಸರ್ವ್ ಮಾಡಿದ್ರಿ ಎ ಬಿ ಮತ್ತೆ ಸಿ ಡಿ ಇಫ್ ಯು ಹ್ಯಾವ್ ಅ ಕ್ವಾಡ್ರಿಲ್ಯಾಟ್ರಲ್ ಲೈಕ್ ದಿಸ್ ಎ ಬಿ ಅಂಡ್ ಸಿ ಡಿ, ಇದು ಎ ಬಿ ಸಿ ಡಿ. ಯು ಸಿ ದಟ್ ಸೈಡ್ ಎ ಬಿ ಅಂಡ್ ಸಿ ಡಿ ಆರ್ ಈಕ್ವಲ್, ಬಿ ಸಿ
and AD are equal. ಆದ್ರೆ ಡಯಾಗನಲ್ಸ್ AC ಮತ್ತೆ BD ಈಕ್ವಲ್ ಆಗಿಲ್ಲ. ಡಯಾಗನಲ್ಸ್ ಈಕ್ವಲ್ ಅಲ್ಲ ಅಂತ ಹೇಳಿದ್ರೆ ಇದು ರೆಕ್ಟಾಂಗಲ್ ಅಲ್ಲ. Then what type of quadrilateral it can be? So ಇದು parallelogram. Okay. So ಈ ಡಯಾಗ್ರಾಮ್ ಅಲ್ಲ, I have just represented it. ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಡ್ರಾ ಮಾಡಿರುವಂತದ್ದು. AB ಮತ್ತೆ CD ಸೇಮ್ ಅಳತೆಯನ್ನು ಹೊಂದಿದೆ. It has same measurement. BC and AD has same measurement. ಆದ್ರೆ ಡಯಾಗನಲ್ AC ಮತ್ತೆ BD ಈಕ್ವಲ್ ಅಲ್ಲ. If it was a rectangle ಆಗಿದ್ರೆ AC ಮತ್ತೆ BD ಈಕ್ವಲ್ ಆಗ್ತಿದ್ವು. ಓಕೆ, ಸೊ ಇಲ್ಲಿ the quadrilateral ABCD is a parallelogram. It is a parallelogram. ಸೊ ಪ್ಯಾರಲೋಗ್ರಾಮ್ ಇದು ಪ್ರಾಪರ್ಟಿಯನ್ನ ಈಗಾಗಲೇ ಕಲ್ತಿದ್ದೀರಿ. ಓಕೆ, ಅಲ್ಲಿ ದ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಡಯಾಗನಲ್ಸ್ ಆರ್ ನಾಟ್ ಈಕ್ವಲ್. ಸೊ ಇಲ್ಲಿ 3 ಕ್ವೆಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಕ್ವೆಶನ್ ದ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ಡ್ ವರ್ಸಸ್ ಸ್ಕ್ವೇರ್. ಸೆಕೆಂಡ್ ಕ್ವೆಶನ್ ಅಲ್ಲಿ ಕ್ವಾಡ್ರಿಲ್ಯಾಟರಲ್ ಕೆನಾಟ್ ಬಿ ಫಾರ್ಮ್ಡ್. ಈಗ ಥರ್ಡ್ ಕ್ವೆಶನ್ ಅಲ್ಲಿ ಕ್ವಾಡ್ರಿಲ್ಯಾಟರಲ್ ಕ್ಯಾನ್ ಬಿ ಫಾರ್ಮ್ಡ್ ಅಂಡ್ ಹಿಯರ್ ದ ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್ ಇಸ್ ಪ್ಯಾರಲೋಗ್ರಾಮ್. ಈಗ ಕ್ವೆಶನ್ ನಂಬರ್ 7 ಅನ್ನ ಸಾಲ್ವ್ ಮಾಡುವ. Question number 7. Find the point on x-axis. Find the point on x-axis. Find the point on x-axis which is equidistant from 2, -5 and -2, 9. ಸೊ ಇಲ್ಲಿ ನಾವು ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುವಂತದ್ದು. ಓಕೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಇರುವಂತಹ ಒಂದು ಪಾಯಿಂಟ್ ಅನ್ನ ನಾವು ಫೈಂಡ್ ಮಾಡಬೇಕು. ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಪಾಯಿಂಟ್ ಇಲ್ಲಿ ಕೊಟ್ಟಿರುವಂತಹ 2 ಪಾಯಿಂಟ್ ಏನಿದೆಯೋ 2, -5 ಹಾಗೆ -2 ಮತ್ತೆ 9, ಈ 2 ಪಾಯಿಂಟ್ ಇಂದ ಇಕ್ವಿಡಿಸ್ಟೆಂಟ್ ಆಗಿದೆ. ಈ 2 ಪಾಯಿಂಟ್ ಗಳಿಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಪಾಯಿಂಟ್ ಒಂದು ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ದಟ್ ಪಾಯಿಂಟ್ ಇಸ್ ವಾಟ್ ಯು ಹ್ಯಾವ್ ಟು ಫೈಂಡ್. ಆ ಪಾಯಿಂಟ್ ಅನ್ನ ಫೈಂಡ್ ಮಾಡಬೇಕು. ಸೊ ಲೆಟ್ A 2, -5 and B -2, 9. ಓಕೆ, ಈಗ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಏನಿದೆಯೋ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುವ ಪಾಯಿಂಟ್ ಅನ್ನ ನಾವು P ಅಂತ ಹೇಳಿ ಕರೀವ. ಲೆಟ್ P. ಈಗ P ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಬರಿಬೇಕು. ದೇ ಹ್ಯಾವ್ ಗಿವನ್ ಅಸ್ ದಟ್ ದ ಪಾಯಿಂಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್. ಪಾಯಿಂಟ್ ಎಕ್ಸ್ ಆಕ್ಸಿಸ್ ನ ಮೇಲೆ ಇರುವ ಕಾರಣ ಅದರ y ಕೋಆರ್ಡಿನೇಟ್ ಇಸ್ 0. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಫ್ ದಿ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ನ ಮೇಲೆ ಇರುವಂತಹ ಪಾಯಿಂಟ್ ಅಂತ ಹೇಳಿದ್ರೆ ಅದರ y ಕೋಆರ್ಡಿನೇಟ್ 0. ಹಾಗೆ y ಆಕ್ಸಿಸ್ ಮೇಲೆ ಇರುವಂತಹ ಪಾಯಿಂಟ್ ಅಂತ ಹೇಳಿದ್ರೆ ಅದರ x ಕೋಆರ್ಡಿನೇಟ್ 0. ಓಕೆ, ಈಗ ಸೆಲೆಕ್ಟ್ P x, 0 be the point equidistant from A and B. ಓಕೆ, ಈಗ ಫಾರ್ ಎಕ್ಸಾಂಪಲ್ ಪಾಯಿಂಟ್ A ಇದು ಹಾಗೆ ಪಾಯಿಂಟ್ B ಇದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಓಕೆ, A ಮತ್ತೆ B ಪಾಯಿಂಟ್ಸ್ ಇದು ಆಗಿದ್ರೆ ಈ 2 ಪಾಯಿಂಟ್ ಗಳಿಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಒಂದು ಪಾಯಿಂಟ್, ಸೇ ದಿಸ್ ಪಾಯಿಂಟ್, ಇದನ್ನ ನಾವು x, 0 ಅಂತ ಹೇಳಿ ತಗೊಂಡಿದ್ದೇವೆ. ಅದು ಎಕ್ಸ್ ಆಕ್ಸಿಸ್ ಅಲ್ಲಿ ಇರುವಂತಹ ಪಾಯಿಂಟ್. ಈಕ್ವಿಡಿಸ್ಟೆಂಟ್ ಅಂತ ಹೇಳಿದ್ರೇನು? P ಇಂದ A ಗೆ ಇರುವಂತಹ ಡಿಸ್ಟೆನ್ಸ್, P ಇಂದ B ಗೆ ಇರುವಂತಹ ಡಿಸ್ಟೆನ್ಸ್, ಈ ದೂರ ಅದು ಸೇಮ್ ಆಗಿರ್ತದೆ. ಅದರ ಅರ್ಥ ಏನು? PA is equal to PB. Okay, so we have PA is equal to PB. ಯಾಕೆ PA ಮತ್ತೆ PB ಈಕ್ವಲ್? ಬಿಕಾಸ್ A ಮತ್ತೆ B ಪಾಯಿಂಟ್ಸ್ P ಇಂದ ಇಕ್ವಿಡಿಸ್ಟೆಂಟ್ ಆಗಿದೆ, ಅಂದ್ರೆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅದರ ಅರ್ಥ PA is equal to PB.
ಇದು ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಪಾಯಿಂಟ್ ಪಿ ಇದೆ, ಎ ಇದೆ, ಬಿ ಇದೆ. ಪಿ ಎ ಮತ್ತೆ ಪಿ ಬಿ ಅನ್ನ ಫೈಂಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಎಸ್, ವಿ ಹ್ಯಾವ್ ಟು ಯೂಸ್ ದಿ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಈ ಫಾರ್ಮುಲಾವನ್ನ ನಾವು ಯೂಸ್ ಮಾಡಿಕೊಂಡು ಪಿ ಎ ಮತ್ತೆ ಪಿ ಬಿ ಅನ್ನ ಫೈಂಡ್ ಮಾಡುವ. ಈಗ ಪಿ ಎ ಸ್ಕ್ವೇರ್ ರೂಟ್ ಆಫ್ ಪಿ ಅಂಡ್ ಎ, ಪಿ x1 y1, ಎ x2 y2. ಸೊ ಇಲ್ಲಿ x2 ಅಂದ್ರೆ 2 ಮೈನಸ್ x1 ಅಂದ್ರೆ x ಹೋಲ್ ಸ್ಕ್ವೇರ್ plus y2 minus y1 whole square, 0 minus of minus 5 whole square. ಇದು PA ಆಯ್ತು. PB square root of Px1 y1 Bx2 y2. x2 ಅಂದ್ರೆ minus 2 minus x whole square plus y2 ಅಂದ್ರೆ 0, sorry y2 ಅಂದ್ರೆ 9 minus y1 ಅಂದ್ರೆ 0. ಸೊ ಇಲ್ಲಿ 9 ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಇಲ್ಲೂ ಅದೇ ಮಿಸ್ಟೇಕ್ ಆಗಿದೆ ನೋಡಿ. ಲೆಟ್ ಅಸ್ ಚೆಕ್. ಪಿ ಅನ್ನ x1 y1 ಅಂತ ಹೇಳಿ ತಗೊಂಡಿರುವಂತದ್ದು, ಎ ಅನ್ನ x2 y2 ಅಂತ ಹೇಳಿ ತಗೊಂಡಿರುವಂತದ್ದು. ಸೊ x2 ಮೈನಸ್ x1 ಅಂದ್ರೆ 2 ಮೈನಸ್ x ಹೋಲ್ ಸ್ಕ್ವೇರ್, y2 ಮೈನಸ್ y1 ಅಂದ್ರೆ ಮೈನಸ್ 5 ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಮೈನಸ್ 5 ಮೈನಸ್ 0 ಹೋಲ್ ಸ್ಕ್ವೇರ್. ರೈಟ್? ಸೊ ಇದು ನೋಡಿ, ಚೆಕ್ ಮಾಡಿ, ಇಲ್ಲಿ ಮಿಸ್ಟೇಕ್ ಆಗಿದೆ. ಅದಾದ್ಮೇಲೆ ಪಿ ಬಿ, ಸೊ ಪಿ x1 y1 ಬಿ x2 y2. x2 ಅಂದ್ರೆ ಮೈನಸ್ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, y2 ಅಂದ್ರೆ 9 ಮೈನಸ್ 0 ಹೋಲ್ ಸ್ಕ್ವೇರ್. ಈಗ ಸ್ಕ್ವೇರ್ ರೂಟ್ ಎರಡು ಕಡೆ ಇರುವ ಕಾರಣ ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಉಳಿದಿರುವಂತದ್ದು 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 5 ಮೈನಸ್ 0 ಅಂದ್ರೆ ಮೈನಸ್ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 0 ಅಂದ್ರೆ 9 ಸ್ಕ್ವೇರ್. ಸಿಂಪ್ಲಿಫೈ ಮಾಡ್ಕೊಳ್ವಾ. ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ಎ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ದಟ್ ಇಸ್ 4 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ab. 2 into 2 ಅಂದ್ರೆ 4ab. ಓಕೆ, ಮೈನಸ್ 2ab ಅಂದ್ರೆ ಮೈನಸ್ 4x ಪ್ಲಸ್ ಮೈನಸ್ 5 ಸ್ಕ್ವೇರ್ ಅಂದ್ರೆ ಮೈನಸ್ 5 into ಮೈನಸ್ 5 25 ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಮೈನಸ್ 2 ಅನ್ನ ಎ ಅಂತ ಹೇಳಿ ತಕೊಳ್ಳಿ, ಎಕ್ಸ್ ಅನ್ನ ಬಿ ಅಂತ ಹೇಳಿ ತಕೊಳ್ಳಿ. ಎ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ದಟ್ ಇಸ್ 4 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್. ಈಗ ಮೈನಸ್ 2ab, ಮೈನಸ್ 2 ಎ ಅಂದ್ರೆ ಮೈನಸ್ 2 ಬಿ ಅಂದ್ರೆ ಎಕ್ಸ್. ಮೈನಸ್ 2 into ಮೈನಸ್ 2 ಅಂದ್ರೆ ಪ್ಲಸ್ 4. ಸೊ ಇಲ್ಲಿ ಪ್ಲಸ್ 4x ಪ್ಲಸ್ 4x ಪ್ಲಸ್ 9 ಸ್ಕ್ವೇರ್ ಅಂದ್ರೆ 81. ಓಕೆ, ಸಿಂಪ್ಲಿಫೈ ಮಾಡ್ಕೊಳ್ವಾ. ಇಲ್ಲಿ ನೋಡಿ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಶಿಫ್ಟ್ ಮಾಡ್ಕೊಂಡ್ರೆ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಯ್ತು. ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಶಿಫ್ಟ್ ಮಾಡ್ಕೊಂಡ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಉಳಿದಿರುವಂತದ್ದು ಇಲ್ಲಿ ಮೈನಸ್ 4x. ಈ ಪ್ಲಸ್ 4x ಅನ್ನ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ರೆ ಮೈನಸ್ 4x ಆಯ್ತು ಇಸ್ ಈಕ್ವಲ್ ಟು ಇಲ್ಲಿ 81 ಇದೆ, ಪ್ಲಸ್ 25 ಅನ್ನ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ 25 ಆಯ್ತು. ಈಗ ಮೈನಸ್ 4x ಮೈನಸ್ 4x ಮೈನಸ್ 8x is equal to 81 minus 25. Okay, 11 minus 5 6, 7 minus 2 5. Okay, minus 8x is equal to 56. So therefore x is equal to 56 divided by minus 8. So 8 ones are 8, 7s are, therefore x is equal to minus 7. x ಅಂದ್ರೆ minus 7 ಆಯ್ತು. Therefore the point is P of x comma 0. So x is minus 7 comma 0. So ಇಲ್ಲಿ a ಮತ್ತೆ b ಇಂದ
ಈಕ್ವಿಡಿಸ್ಟೆಂಟ್ ಆಗಿರುವಂತಹ ಪಾಯಿಂಟ್ P ಮೈನಸ್ 7,0. ಈ ಕ್ವೆಶನ್ ಅಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ ಪಾಯಿಂಟ್ ಏನಂದ್ರೆ, ದಿಸ್ ಇಸ್ ವೆರಿ ಈಸಿ. ಇಲ್ಲಿ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳುವಂತ ಪಾಯಿಂಟ್ ಇಸ್ ದಿಸ್: ಈಕ್ವಿಡಿಸ್ಟೆಂಟ್ ಫ್ರಮ್ ದಿ 2 ಪಾಯಿಂಟ್ಸ್ ಅಂತ ಹೇಳಿದ್ರೆ ಆ 2 ಪಾಯಿಂಟ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುವ ಕಾರಣ PA ಮತ್ತೆ PB ಈಕ್ವಲ್ ಆಗಿರುವಂತದ್ದು. ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್. ಅದಾದ್ಮೇಲೆ ನೀವು ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಅರೈವ್ ಎಟ್ ದಿ ರೈಟ್ ಆನ್ಸರ್. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳುವಾಗ ಪ್ಲಸ್ ಸೈನ್ ಹಾಗೆ ಮೈನಸ್ ಸೈನ್ ಅನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ x1 y1 x2 y2 ಈಗಾಗಲೇ ನಾನು 2 ಸಲ ಆ ಮಿಸ್ಟೇಕ್ ಅನ್ನ ಮಾಡಿದಿರಿ. ಸೊ ಬಿ ಕೇರ್ಫುಲ್. ಓಕೆ, ನಾನು ಮಿಸ್ಟೇಕ್ ಆಗಿದೆ, ನನ್ನಿಂದನೂ ಮಿಸ್ಟೇಕ್ ಆಗಿದೆ, ದಟ್ಸ್ ಫೈನ್. ಓಕೆ, ಆದ್ರೆ ಎಕ್ಸಾಮ್ ಅಲ್ಲಿ ನೀವು ಮಾಡುವಾಗ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಅಗೈನ್ ಯು ಹ್ಯಾವ್ ಟು ಚೆಕ್. ಒಂದ್ಸರಿ ನೀವು ಆನ್ಸರ್ ಮಾಡಿ ಆದ್ಮೇಲೆ ಯು ಹ್ಯಾವ್ ಟು ರೀಚೆಕ್ ಯುವರ್ ಆನ್ಸರ್. ನಿಮ್ಮ ಆನ್ಸರ್ ಅನ್ನ ರೀಚೆಕ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡುವಾಗ ನೀವು ಅದನ್ನೇ ಚೆಕ್ ಮಾಡ್ಬೇಕಾಗಿರುವಂತದ್ದು. ಇಲ್ಲಿ ನಿಮ್ಮ ಆನ್ಸರ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲಿಯೋ ಸ್ಟಾರ್ಟಿಂಗ್ ಅಲ್ಲಿ ನೀವು ಎಕ್ಸ್ ಮತ್ತೆ ವೈ ಅನ್ನ ಅಥವಾ x1 y1 x2 y2 ಅನ್ನ ಆಚೆ ಈಚೆ ಬರ್ಕೊಂಡಿದ್ದೀರಿ ಅಂತ ಹೇಳಿ ಅರ್ಥ. ಆಗ ಇಲ್ಲಿ -5 -0 ಅಂತ ಹೇಳಿದ್ರೆ 0 ಇದ್ದದಕ್ಕೆ ಫೈನ್, ಆಚೆ ಈಚೆ ಬರ್ದ್ರು ಏನು ಮಿಸ್ಟೇಕ್ ಆಗೋದಿಲ್ಲ. ಬಟ್ ಇಫ್ ಇಟ್ ವಾಸ್ ಅದರ್ ನಂಬರ್, ಬೇರೆ ನಂಬರ್ ಆಗಿದ್ರೆ ಅಲ್ಲಿ ನಿಮ್ಮ ಆನ್ಸರೇ ರಾಂಗ್ ಆಗುವಂತದ್ದು. ಸೊ ಬಿ ಕೇರ್ಫುಲ್ ವಿತ್ ದಿ ಸೈನ್ ಕನ್ವೆನ್ಷನ್ಸ್. ಪ್ಲಸ್ ಮತ್ತೆ ಮೈನಸ್ ಸೈನ್ಸ್ ಅಲ್ಲಿ ಕೇರ್ಫುಲ್ ಆಗಿರಿ. ಹಾಗೆ x1 y1 x2 y2 ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಎಲ್ಲಾ ಕ್ವೆಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಏನಾದ್ರೂ ಕ್ವೆರೀಸ್ ಇದ್ದಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಮ ಕ್ವೆಶನ್ಸ್ ಅನ್ನ ಪೋಸ್ಟ್ ಮಾಡಬಹುದು. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.